Welcome to our channel. Please subscribe my channel. ಇಂದಿನ ವಿಡಿಯೋದಲ್ಲಿ ನಾವು ತಂದೆಗೆ ಮಗನು ಬರೆಯುವ ಪತ್ರ ಕುರಿತು ನೋಡೋಣ. ಅಂದರೆ ಮಗ ತಂದೆಗೆ ಹೇಗೆ ಪತ್ರ ಬರೀತಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ತೀರ್ಥರೂಪ ತಂದೆಯವರಿಗೆ, ಇದು ವೈಯಕ್ತಿಕ ಪತ್ರ ಆಗಿರುತ್ತೆ. ವೈಯಕ್ತಿಕ ಪತ್ರನೇ ಬೇರೆ ರೀತಿಯಲ್ಲಿರುತ್ತೆ ಮತ್ತು ವ್ಯಾವಹಾರಿಕ ಪತ್ರವೇ ಬೇರೆ ರೀತಿಯಲ್ಲಿರುತ್ತೆ. ವ್ಯಾವಹಾರಿಕ ಪತ್ರದಲ್ಲಿ ನಾವು ಮಾನ್ಯರೇ ಅಂತ ಸೂಚಿಸ್ತೀವಿ, ಆದರೆ ಇದು ವೈಯಕ್ತಿಕ ಪತ್ರ ಆಗಿರೋದ್ರಿಂದ ನಾವು ಈ ರೀತಿ ಬರಿತಾ ಇದ್ದೀವಿ. ತೀರ್ಥರೂಪ ತಂದೆಯವರಿಗೆ, ತಂದೆ ಇದ್ದರೆ ತೀರ್ಥರೂಪ ತಂದೆಯವರಿಗೆ ಅಂತ ಬರಿಬೇಕು. ತಾಯಿ ಇದ್ದರೆ ಮಾತೃಶ್ರೀ ಅಂತ ಬರಿತೀವಿ. ತೀರ್ಥರೂಪ ತಂದೆಯವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಸೈಡು ದಿನಾಂಕವನ್ನು ಬರಿಬೇಕು. ಯಾವ ದಿನಾಂಕದಂದು ನಾವು ಪತ್ರವನ್ನು ಬರೀತಾ ಇರ್ತೀವಲ್ವ ಆ ದಿನಾಂಕವನ್ನು ಹಾಕಬೇಕು. ಇಲ್ಲಿ ವಿವರಣೆ: ಅಪ್ಪ, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ನೀವು ಹೇಗಿದ್ದೀರಿ? ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿರುವರೆಂದು ಭಾವಿಸಿದ್ದೇನೆ. ನಾನು ಇಲ್ಲಿ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನಾನು ಇರುವ ವಿದ್ಯಾರ್ಥಿ ನಿಲಯದಲ್ಲಿ ಉತ್ತಮ ಸಹಪಾಠಿಗಳು ಇದ್ದಾರೆ. ಇಲ್ಲಿ ಊಟ ಮತ್ತು ವಸತಿ ತುಂಬ ಚೆನ್ನಾಗಿದೆ. ಎಲ್ಲರೂ ಸ್ವಂತ ಮನೆಯವರಂತೆಯೇ ಕಾಣುತ್ತಾರೆ. ವಿದ್ಯಾರ್ಥಿ ನಿಲಯದಿಂದ ನನ್ನ ಕಾಲೇಜು ತುಂಬ ಹತ್ತಿರದಲ್ಲಿಯೇ ಇದೆ. ನಾನು ಓದಿನತ್ತ ತುಂಬ ಆಸಕ್ತಿ ಹೊಂದಿದ್ದೇನೆ. ಓದುವುದರ ಜೊತೆಗೆ ಕ್ರೀಡೆಯಲ್ಲಿಯೂ ಆಸಕ್ತಿ ಹೊಂದಿದ್ದು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ನೀವು ಯಾವುದೇ ರೀತಿ ಚಿಂತೆ ಮಾಡಬೇಡಿ. ನಾನು ಉತ್ತಮ ರೀತಿಯಲ್ಲಿ ಓದಿ ಉತ್ತಮ ಅಂಕಗಳನ್ನು ಪಡೆದು ನನ್ನ ಗುರಿ ಸಾಧಿಸುತ್ತೇನೆ. ನನ್ನ ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಊರಿಗೆ ಬರುವೆ. ಆಗಾಗ ಪತ್ರವನ್ನು ಬರೆಯುತ್ತಿರಿ. ಅಮ್ಮನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ. ನಂತರದಲ್ಲಿ ನಾವು ಯಾರಿಗೆ ಪತ್ರವನ್ನು ಬರಿತಾ ಇರ್ತೀವಲ್ವ ಅವರ ವಿಳಾಸವನ್ನು ಬರೀಬೇಕು. ಇವರಿಗೆ ವೀರೇಶ್ ಆರ್, ದೊಡ್ಡಪೇಟೆ, ದಾವಣಗೆರೆ. ಈ ಸೈಡು ಇಂತಿ ನಿಮ್ಮ ಪ್ರೀತಿಯ ಮಗ ಶ್ರೀತನ್. ಈ ರೀತಿಯಲ್ಲಿ ನಾವು ಪತ್ರವನ್ನು ಬರೆಯೋದನ್ನು ತಿಳ್ಕೊಂಡ್ವಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.